ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಚೇತನ. ಸ್ನೇಹಿತರೆ, ನಾವಿರೋದೀಗ ಡಾಕ್ಟರ್ ರಾಜ್ಕುಮಾರ್ ಹೇಳ್ದಂಗೆ ಬಾಳಲ್ಲಿ ಒಮ್ಮೆ ನೋಡು ಅಜಂತ ಎಲ್ಲೋರನ ಅಂದಂಗೆ ನಾವೀಗ ಮಹಾರಾಷ್ಟ್ರದ ಎಲ್ಲೋರದಲ್ಲಿ ಇದ್ದೀವಿ. ಎಲ್ಲೋರ ಕೇವ್ ನೋಡೋಣ ಅಂತ. ಎಲ್ಲೋರ ಕೇವ್ ಹೇಗಿದೆ ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೀಗೆ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಲ್ಲಿ ಟಿಕೆಟ್ ಕೌಂಟರ್ ಇರುತ್ತೆ. ಟಿಕೆಟ್ ಕೌಂಟರ್ಗೆ ಹೋಗಿ ನೀವು ಟಿಕೆಟ್ನ ತೊಗೊಂಡ್ರೆ ನಿಮಗೆ ಇಂಡಿಯನ್ ಸಿಟಿಸನ್ಗೆ 40 ರೂಪಾಯಿ ಇರುತ್ತೆ. ಫಾರಿನ್ ಸಿಟಿಸನ್ ಆಗಿದ್ರೆ 600 ಇರುತ್ತೆ. ಅದು ಎಲ್ಲ ಕಡೆ ಹಾಗೆ ಇರುತ್ತೆ. ಒಂದು ಟೋಕನ್ ಕೊಟ್ಟಿರ್ತಾರೆ. ಆ ಟೋಕನ್ನ ಇಲ್ಲಿ ಹಾಕಿ ನೀವು ಒಳಗಡೆ ಎಂಟ್ರಿ ತೊಗೋಬೋದು. ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಒಳ್ಳೆ ಪಾರ್ಕ್ ಇದೆ, ಮತ್ತು ನೋಡೋಕ್ಕೆ ತುಂಬ ಹೂವಿನ ಗಿಡಗಳು ಮತ್ತು ಚೆನ್ನಾಗಿರುತ್ತೆ. ಇಲ್ಲಿ ನೀವೇನಾದರೂ ಹೋಗ್ಬೇಕು ಅಂತ ಅಂದ್ಕೊಂಡಿದ್ರೆ ಬಿಸಿಲು ಟೈಮ್ ಆದರೆ ಕಷ್ಟ ಆಗುತ್ತೆ. ಬಿಸಿಲಿದ್ರೆ ನಾವು ಹೋಗಿದ್ದು ಬಿಸಿಲು ಮಧ್ಯಾಹ್ನ, ತುಂಬ ಬಿಸಿಲು. ನೋಡಿ, ಈ ಥರ ವೆಹಿಕಲ್ ಎಲ್ಲ ಇರುತ್ತೆ ಮತ್ತು ಫೋಟೋಗ್ರಫಿ ತೆಗಿತಾ ಇರ್ತಾರೆ. ಸ್ನೇಹಿತರೆ, ಇದು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5:30 ತನಕ ಓಪನ್ ಇರುತ್ತೆ. ನೀವು ಇಲ್ಲ ಬೆಳಗ್ಗೆ ಇಲ್ಲ ಸಂಜೆ ಪ್ಲ್ಯಾನ್ ಮಾಡಿಕೊಂಡು ಹೋಗಿ. ಏಕೆಂದರೆ ನಾವು ಮಾಡಿದ ತಪ್ಪೇ ನೀವು ಮಾಡಬಾರ್ದು. ತುಂಬ ಬಿಸಿಲಿರುತ್ತೆ. ಬಿಸಿಲಲ್ಲಂತೂ ಹೋಗೋಕ್ಕಾಗಲ್ಲ. ಇಲ್ಲಿ ಟೆಂಪ್ರೇಚರು ಸಿಕ್ಕಾಪಟ್ಟೆ ಇದೆ. ಹಾಗಾಗಿ ಬನ್ನಿ ಈಗ ಎಲ್ಲೋರ ಹೇಗಿದೆ ಅಂತ ನೋಡೋಣ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಬಾಳಲ್ಲಿ ಒಮ್ಮೆ ನೋಡು ಅಂತ ಹೇಳಿದ್ದಾರೆ. ಹಾಗೆ ನಾವು ಒಮ್ಮೆ ನೋಡೋಣ ಅಂತಲೇ ಬಂದಿದ್ದೀವಿ. ಬನ್ನಿ ಹೇಗಿದೆ ಅಂತ ನೋಡೋಣ. ಗೈಸ್, ಇದೇ ನೋಡಿ ಎಲ್ಲೋರ ಕೇವು. ಇದು ಏಕಶಿಲೆ, ಒಂದೇ ಕಲ್ಲಲ್ಲಿ ಕೆತ್ತಿರುವಂತಹ ದೇವಸ್ಥಾನ ಅಂತಲೇ ಹೇಳ್ಬೋದಿದ ಒಂದು ಶಿಲೆ. ಇಲ್ಲಿ ರಾಮಾಯಣ ಮಹಾಭಾರತ ಎಲ್ಲ ಮಿಕ್ಸ್ ಇದೆ. ಅಲ್ಲಿನ ಕಲ್ಲುಗಳು ಹೇಳುತ್ತೆ ಕಥೆಗಳನ್ನ, ರಾಮಾಯಣ ಹಾಗೆ ಮಹಾಭಾರತ ಕಥೆಗಳನ್ನ. ಒಳಗಡೆ ಹೋಗೋಣ ಬನ್ನಿ, ಹೇಗಿದೆ ಅಂತ ಒಳಗಡೆ ಎಲ್ಲ ನೋಡೋಣ. ತುಂಬ ಹಳೆಯದು. ಇದನ್ನು ಕಟ್ಟೋದಕ್ಕೇನೆ 200 ವರ್ಷಗಳು ತೆಗೆದುಕೊಂಡಿದ್ದಾರಂತೆ. ನೀವೇ ಲೆಕ್ಕ ಹಾಕಿ, 200 ವರ್ಷಗಳು ಅಂದರೆ ಯಾವ ಥರ ಇದನ್ನು ಕೆತ್ತಿರ್ಬೋದು, ಯಾವ ಥರ ಮಾಡಿರ್ಬೋದು. ಇವತ್ತಿಗೂ ನಮ್ಮ ಇಂಡಿಯಾದಲ್ಲಿ ಈ ಥರದ್ದು ಒಂದು ಕಲಾಕೃತಿಗಳಾಗಿರ್ಬೋದು, ಈ ಥರ ಕೆತ್ತನೆಗಳಾಗಿರ್ಬೋದು ಇನ್ನೂ ಸಹ ಉಳ್ಕೊಂಡಿದೆ. ಆದರೆ ಸ್ವಲ್ಪ ಇಲ್ಲಿ ಒಳಗಡೆ ಹೋದ್ಮೇಲೆ ಅಷ್ಟೊಂದು ಯಾವುದು ನೀಟಾಗಿ ಅಂತ ಅನಿಸಿಲ್ಲ. ಯಾಕೆಂದರೆ ತುಂಬ ಗಲೀಜಿತ್ತು ಮತ್ತು ಎಲ್ಲ ಶಿಲೆಗಳು ಕಟ್ಟಾಗಿದ್ದು, ಮುರಿದೋಗಿದ್ದು. ಹಾಗೆ ತುಂಬ ಎಲ್ಲ ಹಾಳಾಗಿದೆ. ಯಾಕೆಂದರೆ 200 ವರ್ಷಗಳಾಗಿದೆ ಮತ್ತು ಇದಕ್ಕೆ ಮೇಂಟೆನೆನ್ಸು ಮಾಡ್ತಿಲ್ಲ. ಕಲೆಕ್ಷನ್ ಮಾಡ್ತಿದ್ದಾರೆ, ಆದರೆ ಮೇಂಟೆನೆನ್ಸ್ ಅಂತೂ ಎಲ್ಲೋ ಕಾಣ್ತಿಲ್ಲ. ಮತ್ತು ನಿಮಗೆ ಗೈಡ್ ಬೇಕಾದರೆ ನಿಮಗೆ ಗೈಡ್ ಮಾಡ್ತಾರೆ. ಇದ್ರ ಬಗ್ಗೆ ಅಲ್ಲೇ ಗೈಡ್ಗಳು ಸಿಗ್ತಾರೆ, ನೋಡ್ಬೋದು. ನೋಡಿ, ಆವಾಗಿನ ಕಾಲದಲ್ಲಿ ಮಾಡಿದಂತಹ ನೋಡಿ ಆನೆ ವಿಗ್ರಹಗಳು ಎಲ್ಲ ತಲೆನೇ ಇಲ್ಲ, ಎಲ್ಲ ಹೋಗಿದೆ. ಎಲ್ಲ ಪೂರ್ತಿ ಏನು ನೋಡ್ತಾ ಇದ್ದೀರಾ ನೀವು, ಇದೆಲ್ಲ ಕಲ್ಲಲ್ಲಿ ಕೆತ್ತಿರುವಂಥದ್ದು. ಒಂದು ಬಂಡೆಯಲ್ಲಿ ಇದನ್ನು ಕೆತ್ತಿರುವಂಥದ್ದು. ಇದರೊಳಗೆ ಶಿವನ ದೇವಸ್ಥಾನವೂ ಸಹ ಇದೆ, ಆದರೆ ಈಗ ಪಾಳು ಬಿದ್ದಿದೆ. ಅದಕ್ಕೆ ಯಾವುದೇ ಪೂಜೆ ಇಲ್ಲ, ಏನಿಲ್ಲ. ನೋಡಿ, ಇದೆಲ್ಲ ವಿಗ್ರಹಗಳು ಯಾವ ಥರ ಕಲ್ಲಲ್ಲಿ ಕೆತ್ತಿದ್ದಾರೆ ಅಂತ. ಬೇಲೂರು, ಹಳೇಬೀಡು ಈ ಕಡೆ ಎಲ್ಲ ನಮ್ಮ ಕಡೆ ಹೋದರೆ ಸಿಗುತ್ತಲ್ಲ, ಅದೇ ಥರ ಇಲ್ಲಿ ಇದು ಅಜಂತ ಎಲ್ಲೋರನ್ನು ಸಹ ತುಂಬ ಇಲ್ಲಿ ಮಹಾಭಾರತ ಹಾಗೆ ರಾಮಾಯಣ ಕಥೆಗಳನ್ನು ಇಲ್ಲಿ ಕಲ್ಲಿನಲ್ಲಿ ಕೆತ್ತಿದ್ದಾರೆ. ಆಚೆಯಿಂದ ನೋಡೋಕ್ಕೆ ಸ್ನೇಹಿತರೆ ಚಿಕ್ಕದಾಗಿ ಕಾಣುತ್ತೆ, ಆದರೆ ಒಳಗಡೆ ಹೋದ್ಮೇಲೆ ಗೊತ್ತಾಗೋದು ಇದು ಬೃಹತ್ ದೊಡ್ಡದಾದಂಥ ಒಂದು ಇದೊಂಥರ ಕೋಟೆನೇ ಅಂತಲೇ ಹೇಳ್ಬೋದು. ಒಳಗಡೆ ಹೋದರೆ ದೇವಸ್ಥಾನದ ಥರ ಕಾಣಲ್ಲ, ಒಳಗಡೆ ಹೋದರೆ ಒಂಥರ ಕೋಟೆನೇ ಇದಾಗಿದೆ. ಆಗಲೇ 200 ವರ್ಷ ತೊಗೊಂಡಿದ್ದಾರೆ ಇದೆಲ್ಲ ನಿರ್ಮಿಸೋಕ್ಕೆ ಅಂತಂದರೆ ನಾವು ಯೋಚನೆ ಮಾಡಬೇಕಾಗಿದೆ. ಎಷ್ಟು ಕಷ್ಟ ಬಿದ್ದಿದ್ದಾರೆ ಅವಾಗಿನ ಕೆಲಸ ಮಾಡಬೇಕಾದ್ರೆ ಜನ ಅಂತ. ನೋಡಿ, ಎಲ್ಲ ಕಲ್ಲಲ್ಲೇನೆ ಅದನ್ನು ಕೆತ್ತಿ ಈ ಥರ ಮಾಡಿದ್ದಾರೆ. ಇವತ್ತಿಗೂ ನಮಗೆ ಇದೆಲ್ಲ ನೋಡೋಕ್ಕೆ ಸಿಗ್ತಾ ಇದೆ ಅಂತಂದರೆ ಉಳ್ಕೊಂಡು ಬಂದಿದೆ ಇಲ್ಲಿವರೆಗೂ. ನೋಡಿ, ಎಲ್ಲ ಕೆಲವು ಶಿಲೆಗಳೆಲ್ಲ ಮುರಿದೋಗಿದೆ. ಆವಾಗ ಸ್ವಲ್ಪ ಯುದ್ಧ ಅದು ಇದು ನಡೆದಾಗ ಇದೆಲ್ಲ ಆಗಿರುತ್ತೆ. ಅದರಲ್ಲಿ ಕೆಲವು ಉಳಿದಿರುವಂಥದ್ದು ಈಗ ನಾವು ನೋಡ್ತಾ ಇರುವಂಥದ್ದು. ನೋಡಿ, ಅಲ್ಲಿ ಆನೆಗೆ ತಲೆನೇ ಇಲ್ಲ, ಎಲ್ಲ ಹೋಗಿದೆ. ನೋಡಿ, ಸುತ್ತ ನೀವು ಅದರ ಸುತ್ತ ಒಳಗಡೆ ದೇವಸ್ಥಾನದ ಸುತ್ತ ಬಂದರೆ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಎಷ್ಟು ಅಡಿ ಆಳ ಇದೆ ಅನ್ನೋದು ಸಹ ಗೊತ್ತಾಗುತ್ತೆ. ಇಲ್ಲಿ
ಒಳ್ಳೊಳ್ಳೆ ಕೋಣೆಗಳಿವೆ, ಇದರೊಳಗೆ ಕತ್ತಲೆ ಕೋಣೆಗಳಿವೆ. ಮುಂದೆ ಏನೆಲ್ಲ ಮಾಡ್ತಿದ್ರು ಇಲ್ಲಿ, ಏನು ನಡೀತಿತ್ತು ಅನ್ನೋದೇ ಗೊತ್ತಾಗಲ್ಲ, ಅಷ್ಟೊಂದು ರೋಚಕವಾಗಿ ಇದೆ ಈ ಎಲ್ಲೋರ ಕೇವು. ಇನ್ನು ಮೇಲ್ಗಡೆ ಹೋಗೋಣ ಬನ್ನಿ. ಮೇಲ್ಗಡೆ ಹೋದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಮೇಲ್ಗಡೆಯಿಂದ. ನೋಡಿ ಸ್ನೇಹಿತರಲ್ಲಿ ಬರ್ತಿದ್ದಾರಲ್ಲ ಮೇಲ್ಗಡೆ ಹೋಗೋಕ್ಕೆ ದಾರಿ, ಆ ಮೆಟ್ಟಿಲು ಸಹ ನೋಡಿ ಕಲ್ಲಲ್ಲೇ ಕೆತ್ತಿರುವಂಥದ್ದು. ಆಗ ಈಗಿನ ಮೋಲ್ಡು ಹಾಕ್ತೀವಲ್ಲ ನಾವು, ಅವಾಗಲೇ ಅವರು ಕಲ್ಲಲ್ಲೇ ಮೋಲ್ಡ್ನ ಹಾಕಿ ಡೂಪ್ಲೆಸ್ ಮಾಡಿದ್ದಾರೆ. ನೋಡಿ ಯಾವ ಥರ ಇದೆ ಅಂತ. ಇಲ್ಲಿ ಮೇಲೆ ಹೋದರೆ ನಿಮಗೆ ಇಲ್ಲಿ ರೈಟಲ್ಲಿ ಒಂದು ದೇವಸ್ಥಾನ ಸಿಗುತ್ತೆ, ಶಿವಲಿಂಗ ಇರುವಂಥ ದೇವಸ್ಥಾನ. ನೋಡಿ ಇಲ್ಲಿ ಮೇಲ್ಗಡೆಯಿಂದ ನೋಡಿದ್ರೆ ನಿಮಗೆ ಯಾವ ಥರ ಕಾಣಿಸುತ್ತೆ ಅಂತ. ನೋಡಿ ಅಲ್ಲೂ ಮೇಲಕ್ಕೆ ಹೋಗಿ ಅದು ಗುಹೆಗಳೆಲ್ಲ ಇವೆ ಒಳಗಡೆ. ಅಲ್ಲಿ ಕಾಣ್ತಿದ್ದಿಲ್ಲ ನಿಮಗೆ, ಮೆಟ್ಲು ಹತ್ಕೊಂಡು ಹೋದರೆ ಅದೆಲ್ಲ ಗುಹೆಗಳು. ಏನು ಅವಾಗ ಯಾರನ್ನು ಕೂಡ ಹಾಕ್ತಿದ್ರೋ ಏನು ಮಾಡ್ತಿದ್ರೋ ಗೊತ್ತಿಲ್ಲ. ತುಂಬ ಗುಹೆಗಳಿವೆ ಮತ್ತು ದೊಡ್ಡ ದೊಡ್ಡ ಕೋಣೆಗಳಿವೆ. ಇದು ಹಿಂದಿನ ಅಲ್ಲಿ ಗೈಡ್ಗಳ ಹತ್ರ ನೀವು ಕೇಳಿದ್ರೆ ಅವರು ವಿಡಿಯೋ ತೆಗಿಯೋಕ್ಕೆ ಮಾಡೋಕ್ಕೆ ಬಿಡಲ್ಲ. ನೀವು ಅಲ್ಲಿ ಗೈಡ್ಗಳ ಹತ್ರ ಕೇಳಿದ್ರೆ ಎಲ್ಲ ಪೂರ್ತಿ ಮಾಹಿತಿನ ಕೊಡ್ತಾರೆ. ನೋಡಿ ಇಲ್ಲಿ ಸ್ಲಿಪ್ಪರ್ ಬಿಟ್ಟು ಹೋಗ್ತಾವ್ರಲ್ಲ, ಇಲ್ಲಿರೋವಂಥದ್ದೇ ದೇವಸ್ಥಾನ. ಆದರೆ ಗರ್ಭಗುಡಿಯಲ್ಲಿ ಯಾವುದೇ ಪೂಜೆ ಏನೂ ಇಲ್ಲ, ಒಂದು ಹೂವನ್ನು ಸಹ ಅಲ್ಲಿ ಹಾಕಿಲ್ಲ. ನೋಡಿ ಇದು ಮೇಲ್ಗಡೆಯಿಂದ ಕಾಣ್ತಾ ಇರುವಂಥ ದೃಶ್ಯ. ನೋಡಿ ಇಲ್ಲಿ ನಂದಿ ಇದೆ, ನಂದಿಗೂ ಸಹ 2 ಕಿವಿಗಳು ಇಲ್ಲ, ಕಿವಿಗಳನ್ನೇ ಕತ್ತರಿಸಿದ್ದಾರೆ, ಕಿವಿಗಳೇ ಇಲ್ಲ ನಂದಿಗೆ. ಶಿವಲಿಂಗದ ಪಕ್ಕ ಮುಂದೆ ನಂದಿ ಇರಲೇಬೇಕಲ್ವಾ, ಹಾಗೆ ನೋಡಿ ಇಲ್ಲಿ ಇದು ಒಂದು ಫ್ಲೋರು. ನೋಡಿ ಇಲ್ಲಿ ಮೇಲ್ಗಡೆಯಿಂದ ವ್ಯೂ ಕಾಣಿಸುತ್ತೆ, ನೋಡಿ ಯಾವ ಥರ ಇದೆ ಅಂತ. ಒಂದು ದೊಡ್ಡವಾದ ಒಂದು ಬೆಟ್ಟನೇ ಕೆತ್ತನೆ ಮಾಡಿ ಈ ರೀತಿ ಒಂದು ಆಕೃತಿಯನ್ನು ಕೊಟ್ಟಿರುವಂಥದ್ದು. ನೋಡಿ ಇದೆಲ್ಲ ಒಂದು ಮಂಟಪ, ಒಳಗಡೆ ಇರುವಂತಹ ಮಂಟಪ. ಇದು ಬಾಲ್ಕನಿ, ಮೋಡಲ್ಲಿ ಕಟ್ತೀವಲ್ಲ ನಾವೀಗ, ನೋಡಿ ಬಾಲ್ಕನಿ ಫ್ರಂಟಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ. ನೀವು ಶಿರಡಿ ಈ ಕಡೆ ಏನಾರು ಹೋದರೆ ಶಿರಡಿಯಿಂದ ನಿಮಗೆ ಹತ್ರನೇ ಆಗುತ್ತೆ. ಶನಿ ಸಿಂಗಾಪುರ ಇದೆಲ್ಲ ನೋಡ್ಕೊಂಡು ನಿಮಗೆ ಒಂದು ಪ್ಯಾಕೇಜ್ ಮಾಡಿಕೊಂಡ್ರೆ ನೀವು ಆರಾಮಾಗೆ ಹೋಗಿ ಬರ್ಬೋದು. ಒಂದು ರೌಂಡ್ ಈ ಕಡೆ ಎಲ್ಲ ಎಲ್ಲೋರಾಗೆ ಕರ್ಕೊಂಡು ಹೋಗ್ತಾರೆ. ಅಜಂತ ಬಂದು ದೂರ ಆಗುತ್ತೆ, ಎಲ್ಲೋರಾಗಾದರೆ ಅಲ್ಲೇ ನಿಯರ್ ಸಿಗುತ್ತೆ. ಸ್ನೇಹಿತರೆ, ನಮ್ಮಲ್ಲಿ ಉಳ್ಕೊಂಡಿರುವಂಥ ಹಳೆ ದೇವಾಲಯಗಳಲ್ಲಿ ಇದು ಒಂದು ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ಶಿವಲಿಂಗ ಇದೆ, ನೋಡಿ ಇದು ಒಳಗಡೆ ಇರುವಂತಹ ಶಿವಲಿಂಗ. ಇದಕ್ಕೆ ನೋಡಿ ಯಾವುದೇ ಪೂಜೆ ಪುರಸ್ಕಾರ ಎಂಥದ್ದು ಮಾಡ್ತಿಲ್ಲ ಇಲ್ಲಿ ಈ ಲಿಂಗಕ್ಕೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.